ಏನಿದು ಈ ರಂಗಜ್ಜ ಕಾಣ್ತಾನೆ ಇಲ್ವಲ್ಲ? ಗೌರಕ್ಕ ಬೈತಲೆ ಒಳಗೆ ಹೋದ್ರೆ ಅಂತ ನಾನು ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ರೆ ಈಟೊತ್ತು ಗಂಟೆ ಆಚೆಗೆ ಬರಲಿಲ್ವಲ್ಲ ಇವನು. ಕಾಪಿ ಗೂಪಿ ಕುಡಿಯೋಕ್ಕಾದ್ರೂ ಆಚೆಗೆ ಬರಬೇಕಿತ್ತಲ್ಲ ಇವನು. ಯಾಕೆ ಇಷ್ಟೊತ್ತು ಗಂಟೆ ಆಚೆಗೆ ಬಂದಿಲ್ವಲ್ಲ? ಓ ರಾಮಣ್ಣ, ಏನು ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ ಬೆಳಿಗ್ಗೆನೆಯಾ? ಇವನಿಲ್ಲ ಕಣಪ್ಪ, ಅದೇ ಹೇಳಿದ್ನಲ್ಲ ನಿಂಗೆ ಜಾತ್ರೆಗೆ ಕುರಿ ನೋಡ್ಕೊಬರುಮಾ ಅಂತ. ಅದಕ್ಕೆ ಬಂದಿಯೋ ಏನು ಅಂತ ಕೇಳೋಣ ಅಂತ ಬಂದೆ. ಹೌದಾ, ಸರಿ ಕಣ್ರಾಮಣ್ಣ, ಹೋಗುಮಾ. ಬಾ ಒಳಿಕೆ ಕಾಪಿ ಕುಡ್ಕೊಂಡು ಹೋಗುಮಾ. ನಾನು ಬರೋಕ್ಕಿಲ್ಲ ಕಣಪ್ಪ, ಸುಮ್ಕೆ ಒಳಿಗೆ ಬರೋದು, ಆಮೇಲೆ ಗೌರಕ್ಕ ಅದು ಇದು ಅಂತ ಹೇಳೋದು, ಸುಮ್ಕೆ ಬಾಯಿ ಮಾಡ್ತಾ ಇರ್ತಾಳವಳು. ಬೇಡ ಕಣಂತೆ, ಬಾ ಹಂಗೆ ಹೋಗುಮಾ. ಅಲ್ಲೇ ಎಲ್ಲಾದ್ರೂ ದಾರಿಲಿ ಕಾಪಿ ಕುಟ್ಕೊಂಡು ಹೋಗುಮಾ. ಬಾ ತೆಗಿ ಹೋಗುಮಾ. ಸರಿ ಕಣ್ರಾಮಣ್ಣ, ಹೋಗುಮಾ. ಇರು ಒಂಚೂರು ಒಳಗೆ ಹೋಗಿ ಅವಳಿಗೆ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ಇಲ್ಲ ಅಂದರೆ ಎಲ್ಲೋ ಹೊಂಟೋಗೋರೆ ಅಂತ ಬಡ್ಕೊತಾ ಇರ್ತಾಳವಳು. ಅಯ್ಯೋ ಅವತ್ತು ನಾವೆಲ್ಲರೂ ಕುಡ್ದು ಸಿಗಾಕೊಳ್ಳಿಲ್ಲ ಅಂದಿದ್ರೆ ಈ ಗೌರಕ್ಕ ಪಾಪ ಏನು ಹೇಳ್ತಾ ಇರಲಿಲ್ಲ. ಈಗ ಕುಡಿಯೋಕ್ಕೆ ಹೋಯ್ತವೆ ಅಂತ ನಂಗೆ ಆಗೋಗೈತೆ. ಈಗ ಏನು ಮಾಡೋದು ಹೇಳಿ. ರಾಮಣ್ಣ ನಡಿ ಹೋಗುಮಾ, ಹೇಳ್ಬಿಟ್ಟು ಬಂದೀವ್ನಿ. ರಾಮಣ್ಣ, ಇವಾಗ ನೀನು ಸಂತೆಲಿ ನೋಡುಮ ಅಂದ್ಕೊಂಡಿದ್ಯೋ ಇಲ್ಲ ಎಲ್ಲಾದರೂ ಬೇರೆ ಕಡೆ ನೋಡುಮ ಅಂದ್ಕೊಂಡಿದ್ಯೋ? ಎಲ್ಲಾದರೂ ಸರಿ ಕಣಪ್ಪ, ಚೆನ್ನಾಗಿರೋದೊಂದು ಮರಿ ಸಿಕ್ಕಿದ್ರೆ ಆಟೆ ಸಾಕು. ಜಾತ್ರೆಗೆ ಐಕ್ಳುಗಳೆಲ್ಲ ಬರ್ತಾವಲ್ವಾ, ಸುಮ್ಮನೆ ಮಟನ್ ತಗೊಬಂದು ಅವು ಚೆನ್ನಾಗಿರಕ್ಕಿಲ್ಲ ಏನಿಲ್ಲ, ಅವು ಬೇಜಾರು ಮಾಡ್ಕೋತವೆ ಐಕ್ಳುಗಳು. ಇದೇನಪ್ಪ ಇಂಥ ಮಟನ್ ತಂದಿದ್ದೀಯ ಅಂತ ನನಗೆ ಗೊತ್ತಾಗಕ್ಕಿಲ್ಲ ಎಂಥ ಮರಿ ಕಡ್ದವ್ರೆ ಅಂತ ತಗೊಬಂದ್ಬಿಡ್ತೀನಿ. ಆಮೇಲೆ ಈ ಐಕ್ಳು ಬೇಜಾರು ಮಾಡ್ಕೋತವೆ, ಆಟೊಂದು ದುಡ್ಡು ಕೊಟ್ಬಿಟ್ಟು ಇಂಥ ಮರಿ ತಿನ್ಬೇಕೇನಪ್ಪ ಅಂತ. ಅದಕ್ಕೆ ಚೆನ್ನಾಗಿರೋದೊಂದು ಮರಿ ತೆಗ್ದಿಟ್ಕೊಬಿಟ್ರೆ ಈಗಲೇ ಹೆಂಗೋ ನನ್ನ ಹಸಗಳ ಜೊತೆಗೆ ಅವನು ಮೇಯ್ಕತ್ತವೆ. ಮೇಯ್ಕೊಂಡು ಹೆಂಗೋ ಇರಲಿ ಹಬ್ಬದಂಟವ. ಆಮೇಲೆ ಬೇಕಿದ್ರೆ ಊರ ಹಬ್ಬದ ಟೈಮಲ್ಲಿ ಕೂಯ್ದ್ರಾಯ್ತು. ಅದಕ್ಕೆ ಈಗಲೇ ತಗೊಬಿಡಮ್ಮ ಅಂತ ಅನ್ಕೊಂಡೆ ಕಣಣ್ಣ ಆಟೆಯ. ಹೌದಾ, ಸರಿ ಕಣಣ್ಣ. ಹಂಗಾರೆ ಮನೆಗೆ ಅಲ್ವಾ ಮರಿ, ಇನ್ನೇನು ಒಂದು ಮರಿ ಸಾಕೋ 2 ಮರಿ ಬೇಕೋ? ಒಂದೇ ಮರಿ ಸಾಕಣ್ಣ, ನಮ್ಮ ಮನೆಗೆ 7 ಜನ ಬರ್ತಾರೆ ಅಂತ. ಒಂದು ಮರಿಲೆಯ ತಿಂದು ಉಳ್ಳಾಡು ಹೋಯ್ತಾರೆ, ಸಾಕಾಯ್ತದೆ ಒಂದು ಮರಿ. ಈಗ ಅಂದಾಜು ಒಂದು ಮರಿ ತಗೊಂಡ್ರೆ ಜಾತ್ರೆ ಅಷ್ಟರಲ್ಲಿ ಎಷ್ಟಾಯ್ತದೆ? ಒಂದು 25 kg ಆಗಕ್ಕಿಲ್ವೇ? ಕಣ್ಣಣ್ಣ, ಒಂದು 20 kg ಸಿಗ್ದಲೇ ಏನು ಆರಾಮಾಗಿ ಸಿಗ್ತದೆ ಕಣಂತೆ. ಅಂಥ ಮರಿನೇ ನೋಡುಮ ಬಾ. ಒಂಚೂರು ದಪ್ಪವಾಗಿರೋ ಬಲಿಷ್ಠವಾಗಿರೋ ಮರಿನೇ ನೋಡುಮ. ಆಗ 25 kg ಆಯ್ತದೆ ಜಾತ್ರೆ ಅಷ್ಟರಲ್ಲಿ. ಒಂದು 25 kgನೇ ಸಾಕಲ್ವೇನಣ್ಣ? ಇನ್ನೇನು ನೆಂಟರು ಬರ್ತಾರೆ ನಮ್ಮ ಮನೆಗೆ, ಇನ್ನೇನು ಮಕ್ಕಳು ಅಳಿಯಂದ್ರು ಸೊಸೆರು ಅವ್ರ ಮನೆ ಕಡೆಯವರು ಆಟೆಯ ಜನ. ಈಗ ಅಯ್ಯೋ ಈಗೆಲ್ಲವಾ ಹಳೆ ಜನಗಳನ್ನೆಲ್ಲ ಬಿಟ್ಬಿಟ್ಟೆ ಕಣಣ್ಣ. ನಾನುವೇ ಕರೆಯೋದನ್ನ 7 ಜನನ ಅಂತ ಕರೆಯೋಣ. ಹೊಸ ಸಂಬಂಧದಲ್ಲಿ 8 ಜನ ಆಗೋಯ್ತಾರೆ. ಹಂಗೂ ಹಿಂಗೂ ಮಾಡೋಷ್ಟರಲ್ಲಿ 50-60 ಜನ ಆಗೇ ಹೋಯ್ತಾರೆ. ಅಂಥದ್ರಲ್ಲಿ ಇನ್ನೂ ಹಳೆ ಸಂಬಂಧದೆಲ್ಲ ಜನಗಳನ್ನ ಕರ್ಕೊಂಡು ಕೂತ್ಕೊಂಡ್ರೆ 100 ಮೇಲೆ ದಾಟ್ಬಿಡ್ತಾರೆ ಕಣಣ್ಣ. ಅದಕ್ಕೆ ಆತಗಿ ಹಳೇದನ್ನೆಲ್ಲ ಬಿಟ್ಕೊಂಡು ಹೊಸ ಸಂಬಂಧದವ್ರನ್ನೇ ಕರ್ಕೊಂಡು ಹೋಯ್ತಾ ಇದೀನಿ ಆತಗಿ. ಇನ್ನೇನು ಮಾಡೋಕ್ಕೈತದೆ ಇವಳು? ಅಯ್ಯೋ ಅದು ಸರಿ ಕಣಂತೆ ಬಾರಣ. ನೀನು 7 ಜನನ ಕರೆದ್ರೂ ಎಲ್ಲರೂ ಬಂದೇ ಬರ್ತಾರೆ ಕಣಣ್ಣ. ಬಾಡಲ್ವಾ, ನಮ್ಮ ಕಡೆ ಅಂತೂ ಬಂದೇ ಬರ್ತಾರೆ ಬಿಡು, ಯಾರು ಬರೋಕ್ಕಿಲ್ಲ ಅಂತ ಹೇಳೋಕ್ಕಿಲ್ಲ. ಅಯ್ಯೋ ಕಣಣ್ಣ, ನನ್ನ ತಂಗಿ ಮನೆಯವ್ರನ್ನ ಕರೆದಿದ್ನ ಒಂದ್ಸತಿಯಾ. ನನ್ನ ತಂಗಿ ಗಂಡ ಬರೋದ್ರ ಜೊತೆಗೆ ಅವ್ರ ಮಗಳು ಅವಳು ಅಳಿಯಂದ್ರು ಎಲ್ಲರನ್ನೂ ಕರ್ಕೊಬಂದವಳೆ. ಜೊತೆಗೆ ಮಗ ಸೊಸೆ ಎಲ್ಲರನ್ನೂ ಅವರೇ ಒಂದು 15 ಜನ ಆಗೋದ್ರು ಕಣಣ್ಣ ಒಂದ್ಕಿತ. ಅದಕ್ಕೆ ನನ್ನ ಮಕ್ಳೆಲ್ಲವ ಬೈದ್ರು, ಇದ್ಯಾಕೆ ನೀನು ಹಿಂಗೆ ಮಾಡ್ಕೊಂಡು ಕೂತಿದ್ಯಲ್ಲ, ಅವ್ರ ಕಡೆಯವ್ರನ್ನೇ 15-20 ಜನನ ಕರೆದ್ರೆ ನಮ್ಮ ಕಡೆಯವ್ರನ್ನೆಲ್ಲ ಎಲ್ಲಿ ಕರೆಯೋನೆ ನಾನು ಅಂತ ಅಂದ್ಬಿಟ್ಟು ಬೈದ್ರು ಕಣಣ್ಣ. ಅದಕ್ಕೆ ಅವತ್ತಿಂದ ಬಿಟ್ಬಿಟ್ಟೆ ತಗಿ ನಾನು. ಅವ್ರಿಗಾದ್ರೂ ಬುದ್ಧಿ ಬೇಡಬೇಡ. ಕರ್ದಿರೋದು ಇಬ್ರು ಹೋಗ್ಬಿಟ್ಟು ಉಣ್ಕೊಬರ್ಮ ಅಂತಿಲ್ಲ. ಎಲ್ಲಾರನ್ನೂ ಕರ್ಕೊಬಂದವ್ರು 15 ಜನ ಅವರೇ ಬಂದಿದ್ರು ಕಣಣ್ಣ. ಅವತ್ತಿಂದನೇ ಲಾಸ್ಟು ಕಣಣ್ಣ. ಅದಾದಮೇಲೆ ಯಾರನ್ನೂ ಕರೆಯೋಕೆ ಹೋಗಿಲ್ಲ ನಾನಂತೂ. ಬರೀ ಹೆಣ್ಮಕ್ಳ ಕಡೆಯವ್ರು ನೆಂಟರು, ಆಮೇಲೆ ಸೊಸೆಯವ್ರ ಕಡೆಯವ್ರು ನೆಂಟರು 8 ಜನನೇ ಕರ್ಕೊತಾ ಇದ್ದೀನಿ. ಅವರೇ 50-60 ಜನ ಆಗೋಯ್ತಾರೆ ಕಣಣ್ಣ. ಅಯ್ಯೋ ಕಣ್ ಸಾಕೋಬಿಡ್ರಮ್ಮಣ್ಣ. ಅಯ್ಯೋ ಅವ್ರನ್ನೇ ಸುಧಾರಿಸ್ ಕಳ್ಸೋಷ್ಟರಲ್ಲಿ ಸಾಕಾಯ್ತದೆ. ಅದು ಅಲ್ದೇ ಪಾರ್ವತಕ್ಕ ಒಂದೇ ಮಾಡಬೇಕು ಬೇರೆಯಾ? ಏಟು ಅಂತ ಸುಧಾರಿಸೋದು ಪಾಪ ಒಂದೇಯಾ? ಈ ಸರಿ ಆದ್ರೂ ನಿಮ್ಮ ಸೊಸೆಯರ್ನ ಬೇಗ ಕರ್ಕೋರಮ್ಮಣ್ಣ. ಇಬ್ರು ಸರಿ ಹೋಗೋರಂತಲ್ಲ ಈಗ ಊರಲ್ಲೆಲ್ಲ ಹಂಗೆ ಅಂತಿದ್ರಂತೆ. ನನ್ನ ಹೆಣ್ರು ಹಂಗೆ ಅಂತ ಇದ್ಲು. ಇಬ್ರೂ ಸರಿ ಹೋಗ್ಬಿಟ್ಟವ್ರು ಕಣ್ರಿ, ಇವಾಗ ಅಕ್ಕ ತಂಗಿರಂಗೆ ಓಡಾಡ್ತಾ ಇದ್ರು ಇಬ್ರೂ ಅಂತ. ಅವ್ರನ್ನೇ ಒಂದು ವಾರ ಬಿರ್ನೆ ಬರ್ರವ ಧೂಳ್ಗೀಲ್ ತಗೊಳಕ್ಕೆ ಎಲ್ಲದಕ್ಕೂ ಅಂತ ಅಂದ್ಬಿಟ್ಟು ಕರ್ಕಳಿ ಅತ್ತಾಗಿ. ಇನ್ನೇನು ಮಾಡೋಕ್ಕೈತದೆ ಹೇಳು? ಸೊಸೆರಾದರೆ ಇನ್ನೂ ಚಿಕ್ಕ ವಯಸ್ಸು ಓಡಾಡ್ಕೊಂಡು ಬಿರ್ನೆ ಮಾಡಿಬಿಡ್ತಾರೆ. ಪಾರ್ವತಕ್ಕನ ಕೈಲಿ ಆಗಕ್ಕಿಲ್ಲ ಕಣಣ್ಣ. ಯೋಟಂತ ಮಾಡಳು ಪಾಪ ಒಬ್ಳೆಯಾ. ಅಯ್ಯೋ ಕಣ್ರಂಗಪ್ಪ, ಅದನ್ನೇ ಅಂದ್ಕೊಂಡಿವ್ನಿ ನಾನು. ಸೊಸೆರ್ಗತ್ತಾಗಿ ನಾನೇ ಹೇಳ್ತೀನಿ. ಇವಳಂತೂ ಹೇಳೋಕ್ಕಿಲ್ಲ ಏನೂ. ನಾನು ಹೇಳಿದ್ರೆ ಒಂಚೂರು, ಅದಕ್ಕೆ ನಾನೇ ಹೇಳ್ಬಿಡ್ತೀನಿ ಬರ್ರವ ಒಂದು ವಾರ ಮುಂಚೆನೇ ಬಿರ್ನೆ ಬಂದು ಎಲ್ಲದನ್ನೂ ಮಾಡ್ಕೊಳ್ರವ ಅಂತ ಹೇಳ್ತೀನಿ ಅತ್ತಾಗಿ. ಸರಿ ನಡಿಯೋಣ ಹೋಗುಮ. ಇವಾಗ ಎಲ್ಲಿ ನೋಡೋಣ? ಸಂತೆಲಿ ನೋಡೋಣ ಏನು? ಸಂತೆಲಿ ಬೇಡ ಕಣಣ್ಣ. ಇಲ್ಲೇ ನನ್ನ ಸ್ನೇಹಿತ ಪಕ್ಕದೂರಲ್ಲಿ ಕುರಿ ಸಾಕೊಂಡವನೆ. ಅವ್ರ ಮನೆ ಹತ್ರಕ್ಕೆ ಹೋಗಿ ನೋಡ್ಕೊಬರುಮ.
ಅವನ ಹತ್ರ ಚೆನ್ನಾಗಿರೋ ಕುರಿಗಳು ಅವೇ ಕಣ, ಎಲ್ಲವೇ ನಾಟಿ ಕುರಿಗಳೇ. ಹಾಂ, ಚೆನ್ನಾಗಿರೋ ಸಿಗ್ತವೆ, ಬಾ ಅಲ್ಲಿಗೆ ಹೋಗುಮ. ಹ್ಞೂ ಸರಿ ಕಣ್ ನಡಿಯಪ್ಪ. ಓಹೋ, ಇದೇನು ರಂಗಣ್ಣ ಇವತ್ತು ನಮ್ಮೂರ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನೂ ಇಲ್ಲ ಕಣ್ಗುಂಡಪ್ಪ, ಹಂಗೆ ಒಂಚೂರು ಕೆಲಸ ಇತ್ತು ಬಂದು. ನೀನೇನು ಕುರಿ ಮೇಯಿಸ್ಕೊಂಡು ಹೊಂಟಾ? ಹ್ಞೂ ಕಣಣ್ಣ, ಇವಾಗ ಹೋಯ್ತಾವಿನಿ, ಮೇಯಿಸ್ಕೊಂಡು ಸಂಜೆ ಹಂಗೆ ಬರ್ತೀನಿ ವಾಪಸ್ಸು. ಯಾಕಣ್ಣ, ಏನಾದ್ರು ಕೆಲಸ ಆಗಬೇಕಿತ್ತಾ? ಏನಿಲ್ಲ ಗುಂಡಪ್ಪ, ಅದು ಇವರು ನಮ್ಮೂರದೆಯ ರಾಮಣ್ಣ ಅಂತ, ಇವ್ರಿಗೆ ಒಂದು ಕುರಿ ಬೇಕಿತ್ತಲ್ಲ. ಓ ಹೌದೇನಣ್ಣ, ಅದಕ್ಕೇನಣ್ಣ ಬಾರಣ ಕೊಡೋಣ. ಎಂತ ಕುರಿ ಬೇಕಿತ್ತಣ್ಣ? ನಾಟಿನೋ, ಕ್ರಾಸೋ, ಬನ್ನೂರೋ, ಯಾವ್ದು ಬೇಕಿತ್ತಣ್ಣ? ನಮಗೆ ಅಂತಿಂತವೆಲ್ಲ ಬೇಡ ಕಣಪ್ಪ, ನಾಟಿನೇ ಸಾಕು. ಆಮೇಲೆ ಕುರಿ ಮನೆಗೆ ಕಣಪ್ಪ ಸಾಕಾಗಲ್ಲ. ಚೆಂದಾಗಿರೋದು ಬೇಕಿತ್ತು ಕಣಪ್ಪ ಒಂಚೂರು. ಗುಂಡಪ್ಪ, ಎಂತೆಂಥದೋ ಕೊಟ್ಬಿಟ್ಟು ಆಮೇಲೆ ಬನ್ನೂರು ಗಿನ್ನೂರು ಮನೆಗೆ ಜಾತ್ರೆಗೆ ಅಂತ ತಗೋತಾ ಇರೋದವರು, ದೇವ್ರ ಪೂಜೆಗೆ ಅಂತ ತಗೋತಾ ಇರೋದು. ನೋಡಿ ಕೊಡು. ಸರಿ ಕಣ್ ಬಿಡೋಣ, ಕೊಡೋಣ. ಕೆಲವರು ಬನ್ನೂರನ್ನೇ ಕೇಳ್ತಾರೆ ಕಣ, ಅದಕ್ಕೆ ಯಾಕೆ ಹೇಳ್ದೆ ಆಟೆಯ ಬನ್ನೂರು ಬೇಕಾ ಯಾವ್ದು ಬೇಕು ಅಂತ. ನನಗೆ ಗೊತ್ತಿಲ್ವಾ, ಕೊಡೋಣ ತಗೊಳ್ಳೋಣ, ಚೆನ್ನಾಗಿರೋದೆಯಾ? ಆಮೇಲೆ ಯಾವಾಗಣ್ಣ ಜಾತ್ರೆ ಇರೋದು? ಜಾತ್ರೆ ಈಗಲೇ ಇಲ್ಲಪ್ಪ, ಇನ್ನೂ 4-5 ತಿಂಗಳು ಐತೆ. ಈಗಲೇ ತೆಗ್ದಿಟ್ಕೊಬಿಟ್ರೆ ಆಯ್ತದಲ್ಲ ಅಂತ ಅನ್ಕೊಂಡೆ ಕಣಪ್ಪ ಆಟೆಯ. ಹೆಂಗಿದ್ರು ಹಸ ಮೇಯ್ಸಕ್ಕೆ ಹೋಯ್ತೀನಿ, ಅದ್ರ ಜೊತೆಗೆ ಕುರಿನೂ ಮೇಯ್ಸ್ಕೊತೀನಿ. ಆಮೇಲೆ 3-4 ತಿಂಗಳಿಗೆ ಒಂಚೂರು ಬಲಿಷ್ಠವಾಗಿ ಆಗಿರ್ತದಲ್ವೇ, ಅದನ್ನೇ ತೆಗಿ ಕಡಿಯುಮ ದೇವ್ರಿಗೆ ಅಂತ ಅನ್ಕೊಂಡೆ. ಹ್ಞೂ ಕಣಣ್ಣ, ಈಗೆಲ್ಲನೂ ಹಂಗೆ ಮಾಡ್ತಾ ಇರೋದು ಕಣಣ್ಣ. ಮುಂಚೆ ಹೆಂಗೆ ಅವತ್ತಿನ ದಿನನೇ ಹೋಗಿ ಯಾರು ತಗೊಬತ್ತಾಯಿಲ್ಲ ಕಣಣ್ಣ. ಅವತ್ತಿನ ದಿನ ಹೋದ್ರು ಅಂದರೆ ಆ ರೇಟ್ ಕೇಳಿ ಸಾಕಾಗಬೇಕಾಯ್ತದೆ ಕಣಣ್ಣ. ಚಿನ್ನದ ರೇಟ್ ಗಗನಕ್ಕೇರಿರೋದಲ್ಲ, ಕುರಿ ರೇಟ್ ಗಗನಕ್ಕೇರಿರ್ತದೆ ಅವತ್ತಿನ ದಿನ ಅಂತೂ. ಒಳ್ಳೇದಾಯ್ತು ಬಿಡೋಣ, ನೀವು ಹೆಂಗೋವ ಈಗಲೇ ತಗೊಳ್ಳೋಣ ಅಂತ ಬಂದಿದ್ದೀರಿ. ಒಂಚೂರು ಚಿಕ್ಕ ಮರಿನೇ ಕೊಡ್ತೀನಿ, ಚೆನ್ನಾಗಿರೋವೇ ಕೊಡ್ತೀನಿ ಬಿಡೋಣ. ಬಲಿಷ್ಠವಾಗಿರೋದೆಯಾ ಕೊಡ್ತೀನಿ, ತಗೊಂಡೋಗಿ ಸಾಕಳಿ. ದೇವ್ರ ಪೂಜೆಗೆ ಅಂತ ಬೇರೆ ಹೇಳ್ತಾ ಇದ್ದೀರಿ, ಚೆನ್ನಾಗಿರೋದೇ ಕೊಡ್ತೀನಿ ಬಿಡಿ. ಹ್ಞೂ ಕಣಪ್ಪ, ಚೆನ್ನಾಗಿರೋದೇ ಕೊಡು, ನಾಟಿದೆ ಕೊಡಪ್ಪ. ಆಮೇಲೆ ಈ ಬನ್ನೂರು ಕುಡಿಯೋದ್ನೆಲ್ಲ ಅದೆಂಗೆ? ಅಣ್ಣ, ಬನ್ನೂರು ಚೆನ್ನಾಗಿರ್ತದೆ ಕಣ ಮಟನ್ ತಿನ್ನೋಕ್ಕೆ, ಆದರೆ ಚರ್ಬಿ ಎಲ್ಲ ಜಾಸ್ತಿ ಇರ್ತದೆ ಕಣ. ನಾಟಿ ಕುರಿ ಹಂಗಿರೋಕ್ಕಿಲ್ಲ ಕಣ, ಎಲ್ಲವ ಚರ್ಬಿ ಎಲ್ಲ ಜಾಸ್ತಿ. ಒಂಥರ ಒಂಚೂರು ತಿಂದರೆ ಸಾಕು ವಾಂತಿ ಬರಂಗೆ ಆಗೋಯ್ತದೆ ಕಣ, ಹಂಗಿರ್ತದದು. ಕೆಲವ್ರಿಗೆ ಈ ಜಾಸ್ತಿ ಚರ್ಬಿ ಇಷ್ಟಪಡ್ತಾರಲ್ಲಣ್ಣ, ಅಂಥವ್ರಿಗೆ ಚಂದ ಕಣ ಅದು. ಅಯ್ಯೋ ನಮಗೆಲ್ಲ ಅಂಥದ್ದು ಬೇಡ ಕಣಪ್ಪ, ನಾವೆಲ್ಲರೂ ಯಾರೂ ಚರ್ಬಿ ತಿನ್ನೋರಲ್ಲ. ನಾಟಿ ಮರಿನೇ ಇದ್ದರೆ ತೋರಿಸೋತೆಗೆ ಅಲ್ವೇನು ರಮಣ್ಣ? ಹ್ಞೂ ಕಣಪ್ಪ, ನಮಗಂತೂ ನಾಟಿ ಮರಿನೇ ತೋರಿಸು. ಹ್ಞೂ ಸರಿ ಕಣ, ಇಲ್ಲೊಂದು ಮುಂದೆ ಹೋಯ್ತೈತೆ ನೋಡೋಣ, ಚಿಕ್ಕದು, ಅದು ನೋಡೋಣ. ಚೆಂದಾಗೈತೆ ಕಣ, ಬಲಿಷ್ಠವಾಗೈತೆ ಕಣ, ಶಕ್ತಿಶಾಲಿ ಅದು. ಆರಾಮಾಗಿ ಚೆನ್ನಾಗಿ ಮೇಯಿಸ್ಬಿಟ್ರೆ ಇನ್ನೊಂದು 3-4 ತಿಂಗಳಿಗೆ 25-30 kg ಬರ್ತದೆ ಕಣ ಇದು. ಒಂದು 25 kg ಅಂತೂ ಗ್ಯಾರಂಟಿ ಬರ್ತತಾನೆಯಾ? ಆಮೇಲೆ ತಗೊಂಡೋಗಿ ಅದು ಕಮ್ಮಿ ಬಂದು ಸುಮ್ಮನೆ ಆಮೇಲೆ ಇನ್ನೂ ಮಟನ್ ತಗೊಳಂಗಾದದು. ಇಲ್ಲ ಕಣ, 25 kg ಮೇಲೆ ಬರ್ತದೆ. ಬೇಕಿರ್ ಬರ್ಕೊಟ್ಬಿಡ್ತೀನಿ ನಾನು ಎಷ್ಟೆಷ್ಟು ಕೂಲಿ ನೋಡಿದ್ದೀನಿ, ಇದಂತೂ ಬರ್ತದೆ ಕಣ 25 kg ಮೇಲೆ. ನೀವೇನು ಚಿಂತೆ ಮಾಡಬೇಡ್ರಿ ಕಣ, ತಗೊಂಡೋಗಿ ಆರಾಮಾಗಿ ಹಬ್ಬಕ್ಕೆ ಆಯ್ತದೆ ಕಣ, ತಗೊಂಡೋಗಿ. ಸರಿ ಕಣಪ್ಪ, ಏನೋ ನೀನು ಹಿಂಗೆ ಹೇಳ್ತಾ ಇದೀಯ. ರಂಗಪ್ಪ ಏನು ಮಾಡೋದಪ್ಪ? ಬಿಡೋಣ. ಇನ್ನೇನು 25 kg ಮೇಲೆ ಬರ್ತದೆ ಅಂತ ಹೇಳ್ತಾವನೆ, ನಾಟಿ ಮರಿ ಬೇರೆ ಅಲ್ಲವೇ? ತಗೊಬಿಡುಮ್ಮ. ಇನ್ನು ಅಲ್ಲೆಲ್ಲೋ ಸಂತಿಗೆ ಹೋಗಿ ಅವ್ರು ಯಾವ್ದಾದ್ರು ಕೊಡ್ತಾರೋ, ಕ್ರಾಸೋ ಯಾವ್ದಾದೋ ಕೊಡ್ತಾರೆ ಕಣ, ಬನ್ನೂರು ಗಿನ್ನೂರು ಎಲ್ಲವ, ಅವೆಲ್ಲವ ನಮಗೆ ಸರಿ ಹೊಂದಕ್ಕಿಲ್ಲ. ಇದನ್ನೇ ತಗೊಬಿಡು ರಮಣ. ಹ್ಞೂ ಸರಿ ಕಣಪ್ಪ, ಆಯಿತು. ಏನು ರೇಟ್ ಹೇಳ್ತೀಯಾ? ಆಮೇಲೆ ಗುಂಡಪ್ಪ, ರೇಟ್ನ ನೋಡಿ ಹೇಳ್ಬೇಕಣಪ್ಪ. ನೀನು ಗೊತ್ತಿರೋ ಮನ್ಸ ಅಂತ ಅಂದ್ಬಿಟ್ಟು ನಾನು ಕರ್ಕೊಬಂದೀನಿ, ಆಮೇಲೆ ಮೋಸ ಗೀಸ ಮಾಡ್ಬಿಟ್ಟಿಯಾ? ಇಲ್ಲ ಕಣ, ಹಂಗೆಲ್ಲ ಮಾಡ್ತೀನ ನಾನು. ಏನಣ್ಣ ನೀನು ಹಿಂಗಂತೀಯಲ್ಲ, ಒಂದು 10,000 ಕೊಟ್ಬಿಟ್ರೆ ಸಾಕು, ಜಾಸ್ತಿ ಏನು ಕೇಳ್ತಾ ಇಲ್ಲ ಕಣ ನಾನು. ಅಯ್ಯೋ ಇದೇನಪ್ಪ, ಈ ಸ್ಟಿಕ್ ಮರಿಗೆ 10,000 ಕೇಳ್ತಾ ಇದೆಯಲ್ಲ ನೀನು? ಓಹೋ, ಇನ್ನು ದೊಡ್ಡ ಮರಿಗೆಲ್ಲ ಆದರೆ ಅದು ಎಷ್ಟು ಕೇಳಿಯೋ ಏನೋ ಕಣಪ್ಪ. ಅಣ್ಣ ಚೆಂದಾಗೈತೆ ಕಣ ಮರಿ, ಈ ಕುಯ್ದ್ರೂ ನಿಂಗೆ 15 kg ಮೇಲೆ ಬರ್ತದೆ ಕಣ ಮಟನು. ಆಟ ಚೆಂದಾಗೈತೆ ಮರಿ, ನೀನೇನಣ್ಣ 10,000 ಕೊಡೋಕೆ ಹಿಂಗೆ ಅಂತೀಯಲ್ಲಣ್ಣ? ಆಚೆಗೆ ಹೋಗಿ ನೋಡೋಣ, ಪ್ಯಾಟೆ ಗಿಟ್ಟೆಲೆಲ್ಲವ 1,000 ರೂಪಾಯಿ kg ಆಗೈತೆ ಕಣ ಮಟನು. ಅಯ್ಯೋ ಪ್ಯಾಟೇನೇ ಹೇಳಪ್ಪ, 1,000 ರೂಪಾಯಿನೂ ಹೇಳ್ತಾರೆ, 2,000 ರೂಪಾಯಿನೂ ಹೇಳ್ತಾರೆ. ಹಾಗಂತ ನಾವು ಹೋಗಿ ಅಲ್ಲಿ ಹೋಗಿ ತಗೊಬರಕ್ಕಾಯ್ತದಾ? ನೀನೀಗ ನಮ್ಮ ಕಷ್ಟ ಅಂತ ನಿನ್ನ ಹತ್ರಕ್ಕೆ ಬಂದರೆ ನೀನೇನು ಇಟೊಂದು ರೇಟ್ ಹೇಳ್ತಾ ಇದೆಯಲ್ಲ? ಹಂಗಲ್ಲ ಕಣ, ನಾನೂ ಇರ್ತೀನ, ಕಷ್ಟಪಟ್ಟಿಲ್ವೇನಣ್ಣ ಮೇಯಿಸಿ ಎಲ್ಲನೂ. ನೋಡಿ ಊರಿ ಬಿಸಿಲಲ್ಲೂ ನಿಂತ್ಕೊಂಡು ಮೇಯಿಸ್ತಾ ಇದ್ದೀನಲ್ಲಣ್ಣ. ಅದಕ್ಕೆ ಒಂದು ಬೆಲೆ ಸಿಕ್ಕಿದ್ರೆ ನನಗೂ ಖುಷಿ ಅಲ್ವೇನಣ್ಣ? ಹ್ಞೂ ಕಣ್ಗುಂಡಪ್ಪ, ಹಂಗಂತ ಈಟೊಂದು ರೇಟ್ ಹೇಳಾರ? ಪ್ಯಾಟೆಲ್ಲೇ ಪರವಾಗಿಲ್ಲಪ್ಪ. ನಾನು ಈ ರಾಮಣ್ಣನ ಪಾಪ ಇಲ್ಲಿ ಕರ್ಕೊಬಂದ್ರೆ ನೀನೇನು ಈಟೊಂದು ರೇಟ್ ಹೇಳ್ತಿದ್ಯಲ್ಲ? ನಡಿರಂಗಪ್ಪ, ತೆಗಿ ಹೋಗುಮ. ಇವನು ಯಾಕೋ ಈಟೊಂದು ಹೇಳ್ತಾವನೆ, ಎಲ್ಲಿ ತಗೊಳಕೈತದೆ ಈಟೊಂದು ದುಡ್ಡು ಹೇಳಿದ್ರೆ ಇವನು? ಹಂಗಲ್ಲ ಕಣ, ನಿಂತ್ಕೊಳ್ರಣ. ಹೋಯ್ತಾ ಇದ್ದೀರಲ್ಲ ಹಿಂಗೆ ಬೆಳಿಗ್ಗೆ ಬಂದ್ಬಿಟ್ಟು ವ್ಯಾಪಾರ ಕುದಿಸ್ಬಿಟ್ಟು ಹಿಂಗೆ ಹೋಗ್ಬಿಟ್ರಿ ಹಿಂಗಣ. ಒಂದು ಕೆಲಸ ಮಾಡಿ, ನಿಮಗೂ ಬೇಡ ನಮಗೂ ಬೇಡ, ಒಂದು 8,000 ಕೊಡ್ರಣ ಸಾಕು. ಓಹೋ, ನೀನು ಹೇಳ್ದೆ ನೋಡೋಣ ಇವಾಗ. 8,000 ಎಲ್ಲಿಂದ ತರದಣ್ಣ? ಈ ಚಿಕ್ಕ ಮರಿಗೆಯ ನೀನು 8,000 ಹೇಳ್ತಾ ಇದೆಯಲ್ಲ? ಆಟೋದೆಲ್ಲ ಆಗೋಕ್ಕಿಲ್ಲ. ಏನೋ ಒಂದು 5,500 6 ಕೊಡ್ತೀನಿ ನೋಡು.
ಹಾಕೊಡಂಗಿದ್ರೆ ಕೊಡು, ಇಲ್ಲಾಂದರೆ ನಡಿಯಪ್ಪ ರಾಮಪ್ಪ, ಬೇರೆ ಕಡೆಗೆ ನೋಡ್ತೀವಿ ಬಿಡು ನಾವು. ಥೋ ಏನಣ್ಣ ಹಿಂಗಂತಿದ್ದೀರಲ್ಲ. ಅಯ್ಯೋ ಬೆಳಿಗ್ಗೆನೇ ಬೇರೆ ವ್ಯಾಪಾರ ಬೇರೆ ಮಾಡಿಬಿಟ್ಟಿದ್ದೀರಿ. ಏನು ಮಾಡೋದು? ನಮಗೂ ಬೇಡ ನಿಮಗೂ ಬೇಡ, ಒಂದು 6.5 ಕೊಟ್ಬಿಡೋಣ. ಜಾಸ್ತಿ ಕೇಳೋಕ್ಕಿಡ ಅಷ್ಟೇ ಕೊಡೋಣ. ಈ ರಾಮಣ್ಣ ಕೊಟ್ಬಿಡು ಹೊತ್ತಿಗೆ 6.5 ಅಂತವನೇ. 6.5ಗೆ ಎಲ್ಲಿ ಸಿಗ್ತದಣ್ಣ ಈ ಕಾಲದಲ್ಲಿ? ಏನೋ ಪಾಪ ಇವನು ಸಾಕಿರೋನು ಚಂದಾಗಿರೋದೇ ಕೊಡ್ತಿರ್ತಾನೆ. ಕೊಟ್ಬಿಡೋಣ ಬಿಡೋಣ ಅತ್ತಗೆ 6.5 ಕೊಟ್ಟು ತಗೊಂಡು ಹೋಗೋ ಮಾತಾಗಿ ಅಲ್ವೇ? ಆಯಿತು ಬಿಡಪ್ಪ, ಆಯಿತು ರಂಗಪ್ಪ, ತಗೊಂಡು ಹೋಗಮ್ಮ ನಡಿಯತ್ತಾಗಿ, ಇನ್ನೇನು ಮಾಡೋಣ ಅಲ್ವೇ? 6.5 ಆದರೂ ಜಾಸ್ತಿನೇ ಆಯಿತು ಕೊಡಪ್ಪ, ನಾನೊಂದು 5,000 ಅಂದ್ಕೊಂಡು ಬಂದಿದ್ದೆ. ಇರಲಿ ಬಿಡು, ಇವಾಗ ಇನ್ನೇನು ಮಾಡೋಕ್ಕಾಯ್ತದೆ? ಮಾತಾಡು ನೀನೇ ತೆಗಿ. 6.5 ಕೊಟ್ಬಿಟ್ಟು ತಗೊಂಡು ಹೋಗುಮ್ಮ. ಅಲ್ಲಿ ಇನ್ನೊಂದು ಅದ್ರ ಪಕ್ಕದಲ್ಲಿ ಐತೆ ನೋಡು, ಅದೊಂಚೂರು ದಪ್ಪಕ್ಕೈತೆ, ಅದನ್ನೇ ಕೊಡು ಅಂತ ಕೇಳಮ್ಮ ನಡಿ. ಗುಂಡಪ್ಪ, ಆಯಿತು ಕಣಪ್ಪ, ನೀನು ಇಷ್ಟದಂತೆ ತೆಗಿ. 6.5 ಕೇಳ್ತಾ ಇದ್ದೀ, 6.5 ಕೊಡ್ತೀವಿ. ಅದು ಬೇಡ, ಈ ನೀವು ಮೊದಲು ತೋರಿಸ್ತಲ್ಲ ಅದು ಬೇಡ, ಅದ್ರ ಪಕ್ಕದಲ್ಲಿ ಇನ್ನೊಂದು ದಪ್ಪಕ್ಕೈತೆ ನೋಡು, ಅದನ್ನೇ ಕೊಟ್ಬಿಡಪ್ಪ ತೆಗಿ. ಏನಣ್ಣ ಹಿಂಗೆ ಮಾಡ್ಬಿಟ್ರಿ ನೀವು? ನಾನೇನು 6.5 ಅದು ಸಣ್ಣದು ಕೇಳಿದ್ರೆ ಇನ್ನೊಂಚೂರು ದಪ್ಪದೇ ಕೇಳ್ತಾ ಇದ್ದೀರಲ್ಲ ನೀವು. ಸೊ ಏನಪ್ಪ? ಇಡ್ಲಿ ಕೊಡೋಣ, ಗೀಡ್ತದೆ ಕಣಂತೆ. ನೀವು ತಂದು ಸಾಕಿರೋರಲ್ವೇ, ಗೀಡ್ತದೆ. ಏನು ಅಷ್ಟೇ ಮಾಡಬೇಡ, ಬೆಳಿಗ್ಗೆನೇ ಲಕ್ಷ್ಮಿ ಬಂದವಳೆ ಬೇಡ ಅನ್ಬೇಡ. ಕೊಡು, ಗೀಡ್ತದೆ ಕಣಂತ ಕೊಡು. ಆಯಿತು ಬಿಡೋಣ, ಇನ್ನೇನು ಮಾಡೋಕ್ಕಾಯ್ತದೆ. ಸರಿ ಅಣ್ಣ, ನಡೀರಿ. ಇಟ್ಕೊಬರ್ತೀನಿ, ತಗೊಂಡು ಹೋಗೋರಂತೆ ನಡೀರಿ. ಆಮೇಲೆ ಯಾವ್ದ್ರಲ್ಲಿ ಬಂದಿದ್ದೀರಣ್ಣ? ಗಾಡಿ ಗಿಡಿಲಿ ಬಂದಿದ್ದೀರೋ ಇಟ್ಕೊಂಡು ಹೋಗೋಕ್ಕೆ? ಹೆಂಗೆ ಅಣ್ಣ? ಹ್ಞೂ ಕಣಪ್ಪ, ಗಾಡಿಲೇ ಬಂದಿದ್ದೀವಿ. ನಮ್ಮ ರಾಮಣ್ಣಂದು TVS ಐತೆ, ಅದ್ರಲ್ಲಿ ಬಂದಿದ್ದೀವಿ. ಮುಂದಕ್ಕೆ ಕೂರ್ಸ್ಕೊಂಡು ಇಟ್ಕೊಂಡು ಹೋಗ್ತೀವಿ, ಕೊಡು. ಸರಿ ಅಣ್ಣ. ಆಮೇಲೆ ಚೆಂದಾಗಿ ನೋಡ್ಕೊಳ್ರಣ್ಣ. ನಾನು ಕುರಿಗಳನ್ನ ನನ್ನ ಮಕ್ಳಂಗೆ ನೋಡ್ಕೊಂಡಿವ್ನಿ ಕಣ. ಆಯಿತಾ? ಹಬ್ಬಕ್ಕೆ ಊಟದ ಕರಿಯೋಕೆ ಮರಿಬೇಡಿ ಕಣಣ್ಣ. ಆಯ್ತು ಕಣ್ ಬಿಡಪ್ಪ, ಚೆಂದಾಗಿ ನೋಡ್ಕೊತೀವಿ. ನಾವು ರೈತರಲ್ವೇ, ಪ್ರಾಣಿಗಳ ಬೆಲೆ ನಮಗೂ ಗೊತ್ತು, ಚೆಂದಾಗಿ ನೋಡ್ಕೊತೀವಿ ಬಿಡು, ಏನು ಯೋಚನೆ ಮಾಡಬೇಡ. ಆಮೇಲೆ ಹಬ್ಬಕ್ಕೆ ಬಂದ್ಬಿಡಪ್ಪ, ಆಮೇಲೆ ಕರೀಲಿಲ್ಲ ಅಂತ ಅನ್ಕೊಂಡ್ಯಾ? ರಂಗಪ್ಪ, ನಿನ್ನ ಸ್ನೇಹಿತನೂ ಹಬ್ಬಕ್ಕೆ ಕರೆದ್ಬಿಡಪ್ಪ ಆಮೇಲೆ, ಹಬ್ಬದ ಟೈಮಲ್ಲಿ. ಮರ್ತ್ಬಿಡ್ಬೇಡ, ನಾನು ಮರ್ತರುವೆ, ನೀನು ಬರೀದಂಗೆ ಕರಿ. ಸರಿ ಕಣ್ ರಾಮಣ್ಣ, ಕರಿತೀನಿ ಬಿಡು. ನಡಿ ರಮಣ್ಣ, ಹೋಗುಮ ಇನ್ನೇನು. ವೀಕ್ಷಕರೇ ನೋಡಿದ್ರಲ್ಲ, ಕುರಿ ವ್ಯಾಪಾರದಾಗೆ ನಾನು ಎಷ್ಟು ಚುರುಕಾಗಿ ಚಂದಾಗಿರೋ ಕುರಿ ತಗೊಟ್ಬಿಟ್ಟೆ ರಾಮಣ್ಣಂಗೆ. ನಿಮಗೂ ಕುರಿ ಬೇಕಾದರೆ ಕಮೆಂಟ್ ಮಾಡಿ ಕೊಡಿಸ್ತೀನಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ.